ನಮಸ್ಕಾರ ವೀಕ್ಷಕರೇ. ಈ ಇಂದಿನ ಸಂಚಿಕೆಯಲ್ಲಿ ನಾವು ಈ ಹೊಸ ವರ್ಷ ಅಂದರೆ 2026ರ ಭವಿಷ್ಯವಾಣಿ ಹೇಗಿದೆ ಅಂತ ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಈ ವರ್ಷ ಆರ್ಥಿಕವಾಗಿ ಶುಭಕರವಾಗಿರುತ್ತದೆ. ಗುರುಗ್ರಹದ ಆಶೀರ್ವಾದದಿಂದ ಸಮೃದ್ಧಿ ದೊರೆಯಲಿದೆ. ಶನಿಯ ಪ್ರಭಾವದಿಂದ ಹಣ ಉಳಿತಾಯ ಅಡೆತಡೆಗಳು ಉಂಟಾಗಬಹುದು. ನಿರಂತರ ಪ್ರಯತ್ನದಿಂದ ಯಶಸ್ಸು ಸಾಧಿಸಬಹುದು. ನೋಡಿ, ಇದಕ್ಕೆ ಪರಿಹಾರ ಏನು ಹೇಳಿದ್ದಾರಂತೆ, ಪ್ರತಿ ಶನಿವಾರ ನವಗ್ರಹ ದೇವಸ್ಥಾನಗಳಿಗೆ ನವಧಾನ್ಯ ದಾನ ಮಾಡುವುದು, ಅಂದರೆ 7 ವಾರ ಮಾಡಬೇಕಾಗುತ್ತೆ. ಮುಂದಿನದು ವೃಷಭ ರಾಶಿ. ಈ ವರ್ಷ ಹೊಸ ಅವಕಾಶಗಳನ್ನು ತರುತ್ತದೆ. ಮೊದಲಾರ್ಧದಲ್ಲಿ ಖರ್ಚು ಹೆಚ್ಚಾಗಬಹುದು, ಆದರೆ ದ್ವಿತೀಯಾರ್ಧದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ಲಾಭಗಳು ದೊರೆಯಬಹುದು. ವೃತ್ತಿಪರ ನಿರೀಕ್ಷಿಸಬಹುದು. ಅಂದರೆ 6 ತಿಂಗಳು ನಿಮಗೆ ಖರ್ಚು ಹೆಚ್ಚಾಗಬಹುದು, ಅದು 6 ತಿಂಗಳ ನಂತರ ನಿಮಗೆ ಪರಿಸ್ಥಿತಿ ಬದಲಾಗುತ್ತೆ. ಅದೇನು ತೊಂದರೆ ಇಲ್ಲ. ಇದಕ್ಕೆ ಪರಿಹಾರ ಹೇಳಿದರೆ, ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸಲು ದಾನ ಧರ್ಮ ಮಾಡಿ, ಇದರ ಹೇಳಿದ್ದಾರೆ. ಮುಂದಿನದು ಮಿಥುನ ರಾಶಿ. ವೈಯಕ್ತಿಕ ಸಂಬಂಧಗಳ ಬೆಳವಣಿಗೆ ಅವಕಾಶಗಳು ದೊರೆಯಲಿದೆ. ವರ್ಷದ ಆರಂಭದಲ್ಲಿ ಕೆಲವು ಸವಾಲುಗಳಿರಬಹುದು. ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಅರ್ಥಪೂರ್ಣ ಮಾತುಗಳಲ್ಲಿ ತೊಡಗಿಸಿಕೊಳ್ಳಿ ಮತ್ತು ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ, ಇದರ ಇದೆ. ಮುಂದಿನ ನೋಡಿ ಕರ್ಕಾಟಕ. ಈ ವರ್ಷವು ಸ್ವಲ್ಪ ಸವಾಲಿನದ್ದಾಗಿರಬಹುದು. ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು. ಆದಾಯ ಉತ್ತಮವಾಗಿದ್ದರೂ ಹಣ ಉಳಿಸಲು ಕಷ್ಟವಾಗಬಹುದು. ಅಂದರೆ ಈ ವರ್ಷ ನಿಮಗೆ ಸ್ವಲ್ಪ ಎಫರ್ಟ್ ಜಾಸ್ತಿ ಇರ್ತದೆ. ಯಾವುದೇ ಒಂದು ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರ್ತದೆ, ಅರ್ಥ ಆಯ್ತಾ. ಮತ್ತು ಆದಾಯ ಕಡಿಮೆ ಆಗಿದ್ರೂ ಪರವಾಗಿಲ್ಲ, ನಾಟ್ ಬ್ಯಾಡ್. ಇದಕ್ಕೆ ಪರಿಹಾರ ಹೇಳಿದರೆ, ಹಣೆಯ ಮೇಲೆ ಕೇಸರಿ ಅಥವಾ ಅರಿಶಿನ ತಿಲಕವನ್ನು ಹಚ್ಚಿಕೊಳ್ಳುವುದು. ಪ್ರತಿದಿನ ಈ ಕೆಲಸ ಮಾಡಲೇಬೇಕಿದೆ. ಮುಂದೆ ಸಿಂಹರಾಶಿ. ರೂಪಾಂತರ, ಆತ್ಮಾವಲೋಕನ ಮತ್ತು ಮರುಜೋಡಣೆಯ ಸಮಯ. ಇದು ಭಾವನಾತ್ಮಕ ಶಕ್ತಿ ಮತ್ತು ತಾಳ್ಮೆಯನ್ನು ಪರೀಕ್ಷಿಸುವ ಸಮಯ. ಅರ್ಥ ಆಯ್ತಲ್ಲ. ಇದಕ್ಕೆ ಪರಿಹಾರ ಸೂರ್ಯ ನಮಸ್ಕಾರ ಮಾಡುವುದು ಮತ್ತು ಸೂರ್ಯ ದೇವರಿಗೆ ಅರ್ಘ್ಯ ನೀಡುವುದು ಒಳ್ಳೆಯದು. ಪ್ರತಿದಿನ ನೀವು ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯ ನೀಡುವುದು ಒಳ್ಳೆಯದು. ಮುಂದೆ ಕನ್ಯಾ ರಾಶಿ. ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಏರಿಳಿತಗಳು ಉಂಟಾಗಬಹುದು. ರಾಹುವಿನ ಪ್ರಭಾವದಿಂದ ಕೆಲವು ಸಮಸ್ಯೆಗಳಾಗಬಹುದು. ಶನಿಯು ಸಂಬಂಧಗಳನ್ನು ಬಲಪಡಿಸುತ್ತಾನೆ. ಮನೆ ವಾಹನ ಖರೀದಿಸುವ ಸಾಧ್ಯತೆ ಇದೆ. ನೋಡಿ, ಈ ಥರ ಇದೆ. ಪರಿಹಾರ ಏನು ಹೇಳಿದ್ದಾರೆ ಇದಕ್ಕೆ, ಶನಿದೇವವನ್ನು ಪೂಜಿಸಿ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಯಾರು ಕಷ್ಟದಲ್ಲಿರೋರಿಗೆ, ನಿಮ್ಮ ಸ್ನೇಹಿತರಿಗೂ ಅಥವಾ ಯಾರೋ ನಿಮ್ಮ ಬಂಧು ಬಳಗವ್ರಿಗೆ ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ನಿಮಗೆ ಒಳ್ಳೆಯದು. ಮತ್ತು ತುಲಾರಾಶಿ. ಈ ವರ್ಷವು ಎಲ್ಲ ವಿಧದಲ್ಲೂ ಶುಭ ಫಲಗಳನ್ನು ನೀಡಲಿದೆ. ಶನಿ ಮತ್ತು ಶುಕ್ರನ ಕೃಪೆಯಿಂದ ಮಾಲವ್ಯ ರಾಜಯೋಗದ ಫಲ ದೊರೆಯಲಿದ್ದು ಐಷಾರಾಮ್ಯ ಜೀವನಕ್ಕೆ ದಾರಿ ಮಾಡಿಕೊಡ್ತದೆ. ಹೊಸ ಆಸ್ತಿ ವಾಹನ ಖರೀದಿಸಬಹುದು. ನೋಡಿ, ತುಲಾರಾಶಿಯವರಿಗೆ ಏನೂ ತೊಂದರೆ ಇಲ್ಲ. ಮುಂದಿನ ವರ್ಷ ಅಂದರೆ 2026 ವರ್ಷದಲ್ಲಿ ಏನೂ ತೊಂದರೆ ಇಲ್ಲ, ಎಲ್ಲ ಒಳ್ಳೆಯದೇ ಇದೆ. ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಬಿಳಿ ಹೂವನ್ನು ಅರ್ಪಿಸುವುದು, ಯಾರೋ ತುಲಾರಾಶಿಯವರು. ಓಕೆ, ನೆಕ್ಸ್ಟ್ ಬಂದು ವೃಶ್ಚಿಕ ರಾಶಿ. ಮಾಹಿತಿ ಲಭ್ಯವಿಲ್ಲ. ಹೆಚ್ಚಿನ ವಿವರಗಳಿಗೆ ಜ್ಯೋತಿಷ ಸಂಪರ್ಕಿಸಿ. ಏನು ಇದ್ದಾರೆ ಹೇಳಿದ್ದಾರೆ ಗೊತ್ತಿಲ್ಲ. ವೃಶ್ಚಿಕ ರಾಶಿಯವರು ಏನು ಕೊಟ್ಟಿಲ್ಲ ಡೀಟೇಲ್ಸು, ನೋಡೋಣ ಬನ್ನಿ. ಮುಂದೆ ಧನಸ್ಸು ರಾಶಿ. ಆರ್ಥಿಕವಾಗಿ ಉತ್ತಮ ಲಾಭಗಳು, ಸಾಲದಿಂದ ಮುಕ್ತಿ ಮತ್ತು ಕಾನೂನು ವಿಷಯದಲ್ಲಿ ಯಶಸ್ವಿ ಸಿಗುತ್ತದೆ. ಶನಿಯ ಪ್ರಭಾವದಿಂದ ಆರೋಗ್ಯ ಸಮಸ್ಯೆಗಳಿರಬಹುದು. ಈ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತ ಇರ್ತದೆ, ನೋಡಿ. ಇದಕ್ಕೆ ಪರಿಹಾರ ಏನು ಹೇಳಿದ್ದಾರೆ, ಅನ್ನದಾನ ಮಾಡಿ ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಡಿ. ಬನ್ನಿ ಒಂದು ಸ್ವಲ್ಪ ವಿರಾಮದಂತ ಮತ್ತೆ ಬರೋಣ. ಮುಂದೆ ನೋಡಿ, ಯಾವುದು ಧನಸ್ಸಾಯಿತು. ಮಕರ ರಾಶಿ. ಈ ಮಕರ ರಾಶಿಯವರಿಗೆ 2026ರಲ್ಲಿ ಶುಭ ಯೋಗಗಳು ಹೊಸ ಆಸ್ತಿ ಖರೀದಿಸಲು ಮತ್ತು ಮನೆ ನಿರ್ಮಿಸಲು ಅವಕಾಶ ನೀಡುತ್ತವೆ.
ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಸಾಧಿಸುವಿರಿ. ಒಳ್ಳೆಯದಿದೆ. ಪ್ರತಿದಿನ ನೀವು ಶನಿ ಚಾಲಿಸ ಪಠಿಸಿ ಮತ್ತು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಯಾರಿಗೆ? ಮಕರ ರಾಶಿಯವರಿಗೆ. ನೆಕ್ಸ್ಟು ಯಾವುದು? ಕುಂಭರಾಶಿ. ಈ ವರ್ಷ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ಆಸ್ತಿ ವಾಹನಗಳನ್ನು ಖರೀದಿಸುವಾಗ ಎಚ್ಚರಿಕೆ ವಹಿಸಿ. ಸಾಲ ಮಾಡುವುದರಿಂದ ಆರ್ಥಿಕ ನಷ್ಟ ಆಗಬಹುದು. ನೀವು ಈ ಕುಂಭರಾಶಿಯವರು ಯಾವುದೇ ಕಾರಣಕ್ಕೂ ಸ್ವಲ್ಪ ಸಾಲ ಮಾಡೋದಕ್ಕೆ ಯೋಚನೆ ಮಾಡಿ. ಇದಕ್ಕೆ ಪರಿಹಾರ ಏನಿದೆ? ನಿಮ್ಮ ಆಸೆಗಳನ್ನು ಈಡೇರಿಸಲು ಶನಿದೇವರನ್ನು ಪೂಜಿಸಿ. ಮುಂದೆ ಯಾವುದು? ಈ ಮೀನರಾಶಿ. ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಯೋಜನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ವರ್ಷದ ಮೊದಲಾರ್ಧ ಮತ್ತು ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸ್ಥಾನ ಬದಲಾಗುವುದು ಎಚ್ಚರಿಕೆಯಿಂದ ಇರಿ. ಇದಕ್ಕೆ ಪರಿಹಾರ: ಗುರುವಾರ ಹಳದಿ ಬಟ್ಟೆ ಧರಿಸಿ ವಿಷ್ಣುವನ್ನು ಪೂಜಿಸಿ. ನೋಡಿ ಸ್ನೇಹಿತರೆ, ಈ ಥರ ಇದೆ ಈ ಮುಂದಿನ ವರ್ಷ, ಅಂದರೆ 2026 ಭವಿಷ್ಯ ಈ ಥರ ಇದೆ. ಇದೊಂದು ಸಣ್ಣ ಪ್ರಯತ್ನ ನಾವು ಮಾಡಿದ್ದೀವಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಧನ್ಯವಾದಗಳು.